ಫ್ರೆಂಡ್ಸ್, ಇದು ವುಡ್ಡಿಂದ ಮಾಡಿರೋ ಒಂದು ಫಜಲ್. ಇದು ಸುಮಾರು 16 ವರ್ಷದ ಹಿಂದೆ ಒಬ್ಬ 16 ಇಯರ್ಸ್ ಹುಡುಗ ಕಾರ್ಪೆಂಟರ್ ಅವನು ಮಾಡಿಕೊಟ್ಟಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಇದನ್ನು ಯಾವ ಥರ ಜೋಡಿಸ್ಬೇಕು ಅಂತ ಇವಾಗ ಇದು ನನಗೆ ಸಿಕ್ಕಿದೆ. ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಮಂಡೆ ನೋಡಿ, ಸಾಟರ್ಡೆ ಸಂಡೇ ಅಲ್ಲ, ನಿಮ್ಗೊಂದು ಕೆಲಸ ಕೊಡ್ಲಾ? ಏನಂತ? ಹಾಂ, ಮಾಡ್ತೀರಾ? ನೋಡಿ, ನೆನಪಿದೆಯಾ? ಇದು ನೆನಪಿದೆಯಾ? ನೋಡೋಣ. ಈ ಸಾಟರ್ಡೆ ಸಂಡೇ 2 ದಿವಸ ಟೈಮ್ ಕೊಡ್ತೀನಿ. ಈ ಸಮಸ್ಯೆನ ನೀವು ಮಾಡಿ ತೋರಿಸ್ಬೇಕು ನನಗೆ. ಹಾಂ, ಮೀಟಿಂಗಲ್ಲೆಲ್ಲ ಇದು ಮಾಡ್ಬೋದು. ಏನು, ಮೀಟಿಂಗ್ ಮಧ್ಯದಲ್ಲಿ ಬ್ರೇಕ್ ಕೊಡ್ತಾರೆ ನೋಡಿ, ಆವಾಗ ಈ ಕೆಲಸ ಕೊಡ್ಬೋದು. ಚೆನ್ನಾಗಿ ಉಪಯೋಗ ಆಗುತ್ತೆ ರೀ. ಇದೇನು ಅಂತ ಬಿಡಿಸಿ ಕೊಡ್ತೀನಿ ನಾನು, ನೀವು ಜೋಡಿಸ್ಬೇಕು. ಇದು ತಗೊಳ್ಳಿ, ನೋಡೋಣ, ಮಾಡಿ ತೋರಿಸಿ ನನಗೆ. ಓಪನ್ ಮಾಡಿ ಫಸ್ಟ್. ಎಷ್ಟು ಈಸಿಯಾಗಿ ಬಿಡಿಸಿದ್ರಲ್ಲ. ಇದು 3 ಪೀಸ್ ಇದೆ. ಇದನ್ನು ಫಸ್ಟ್ ಯಾವ ಥರ ಇದೆಯೋ ಅದೇ ಥರ ಮಾಡಿ ತೋರಿಸ್ಬೇಕು ನನಗೆ. ಒಳ್ಳೆ ಇದು ಚೆನ್ನಾಗಿ ಹುಡುಗರಿಗೂ ಮಾಡಿಕೊಡ್ಬೋದಲ್ವಾ. ಇದನ್ನು ಮಾಡಿದ್ದು ಯಾರು ಅಂತ ಮಾಡಿದ್ದೀರಿ? ನೆನಪಿದೆಯಾ? 16 ವರ್ಷದ ಒಬ್ಬ ಕಾರ್ಪೆಂಟರು ಪಾಪ. ಹೆಂಗೆ ಯೋಚನೆ ಮಾಡಿ ಸ್ವಲ್ಪ. ಇಂಥ ಆಟ ಕೊಡಬೇಕು ಹುಡುಗರಿಗೆ. ಇಲ್ಲ, ಅವಾಗ ನೀವು ಈಸಿಯಾಗಿ ಜೋಡಿಸ್ತಿದ್ರಲ್ಲ. ಅದು ಸಿಕ್ತಲ್ಲ, ಅದು ಬಿಟ್ಟರೆ ಆಯ್ತಲ್ಲ. ನೀವು ಜೋಡಿಸಿದ್ದು ನಾನು ನಿಮಗೆ ಕೊಟ್ಟಿರೋದು. ಅದು ಯಾವಾಗಲೂ ಜೋಡಿಸಿಟ್ಟಿರೋದು. ಟ್ರೈನಿಂಗಲ್ಲಿ ಚೆನ್ನಾಗಿರುತ್ತೆ ಕೊಡೋಕ್ಕೆ. ಆಯಿತಾ? ಮಾಡಿದ್ರಾ? ವಾವ್, ನೋಡಿ ಇದೊಂದು. ಇದೆಲ್ಲ ಉಪಯೋಗ ಆಗ್ಬೋದು ಹೇಳ್ರಿ ಸ್ವಲ್ಪ. ಇದು ಪ್ರಾಬ್ಲಮ್ ಸಾಲ್ವಿಂಗ್ಗೆ ಚೆನ್ನಾಗಿ ಉಪಯೋಗ ಆಗುತ್ತೆ. ಮತ್ತು ಕ್ರಿಟಿಕಲ್ ಥಿಂಕಿಂಗ್, ಒಂದು ಸಮಸ್ಯೆ ಬಂದರೆ ಅಯ್ಯೋ ಏನು ಅಂತ ಅನ್ಕೋಬೇಡ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಮಾಡಬೇಕು. ಮಾಡಿಲ್ಲ ಅಂದರೆ ಹೆಂಗೆ ಬರುತ್ತೆ? ಪ್ರಾಕ್ಟೀಸ್ ಯಾವುದಾದ್ರೂ ಬರಬೇಕು. ಪ್ರತಿಯೊಂದು ಪ್ರಾಬ್ಲಮ್ನಲ್ಲಿ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಸೊಲ್ಯೂಷನ್ ಇರುತ್ತೆ. ಸೊ ನಥಿಂಗ್ ಇಸ್ ಪ್ರಾಬ್ಲಮ್. ಬಿಡಿಸ್ಕೊಡಿ. ನಥಿಂಗ್ ಈಸ್ ಪ್ರಾಬ್ಲಮ್. ನಥಿಂಗ್ ಹ್ಯಾಸ್ ಎನಿ ಪ್ರಾಬ್ಲಮ್. ಜಸ್ಟ್ ಸಿ, we are thinking everything is problem. Of course everything is a problem. ಪೀಸ್ ಆಯಿತು. 3 ಪೀಸ್ ಮಾಡಬೇಕು ನೋಡಿ. ಇಡಿ, ಇದು ಒಂದು ಪೀಸು ಈ ಥರ ಇದೆ. ಮಾಡ್ಕೊಳ್ಬೇಕು ನೋಡಿ, ಯಾರು ಮಾಡೋರು ಇದ್ರೆ ತಡೀರಿ, ಕರೆಕ್ಟಾಗಿ ಇಟ್ಟು ತೋರಿಸೋಣ ಯಾರು ಮಾಡೋರಿಗೆ. ಇದು ಒಂದು ಪೀಸ್ ಈ ಥರ ಇದೆ ನೋಡಿ. ಆಯಿತಾ? ಇದು ಕರೆಕ್ಟಾಗಿರ್ಬೇಕಲ್ಲ. ಇದನ್ನು ಅದೇ ನೆಕ್ಸ್ಟ್ ವೀಡಿಯೋನಲ್ಲಿ ಮಾಡಬೇಕು. ನಾನು ಒಂದೇ ವೀಡಿಯೋನಲ್ಲಿ ಮಾಡಬಾರ್ದು, ಸಮಸ್ಯೆನೂ ಒಂದು ವೀಡಿಯೋ ಮಾಡಬೇಕು. ಇಂಟ್ರೆಸ್ಟ್ ಇರುತ್ತೆ. ಯಾರು ಬೇಕಾದವರು ಈ ಥರ 3 ಪೀಸನ್ನ ರೆಡಿ ಮಾಡ್ಕೊಳ್ಳಿ, ಟ್ರೈ ಮಾಡಿ.
ಸಕ್ಸಸ್ ಆದರೆ ಒಳ್ಳೆಯದೇ. ಟ್ರೈನರ್ಸ್ ಇರ್ತಾರಲ್ಲ, ಅವರು ಈ ಥರ ರೆಡಿ ಮಾಡಿದ್ರೆ ಟ್ರೈನಿಂಗ್ ಟೈಮಲ್ಲಿ ಬ್ರೇಕಲ್ಲಿ ಕೊಟ್ಬಿಡಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಾ ಇಲ್ವಾ ಅಂತ ಗೊತ್ತಾಗುತ್ತಿದ್ದು. ಇದೊಂದು ಪೀಸು ಕಾರ್ಪೆಂಟರ್ ಹೇಳಿ ಮಾಡಿಸ್ಕೊಳ್ಳಿ ಇದನ್ನು. ಇದು ಇದನ್ನು ಟ್ರೈ ಮಾಡಿ. ಆಗಿಲ್ಲ ಅಂದರೆ ಕಾಮೆಂಟಲ್ಲಿ ಬರೀರಿ. ಕಾಮೆಂಟ್ ಹಾಕಿ ಕೆಳಗಡೆ.